ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವ ದರ್ಶನ್ ಸದ್ಯ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ದಿ ಡೆವಿಲ್ ಚಿತ್ರದ ಶೂಟಿಂಗ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬ್ಯುಸಿ ಆಗಿದ್ದಾರೆ. ಕಳೆದ ವರ್ಷ ದರ್ಶನ್ ಅವರ ಹುಟ್ಟುಹಬ್ಬದಂದು ದಿ ಡೆವಿಲ್ ಟೀಸರ್ ರಿಲೀಸ್ ಮಾಡಲಾಗಿತ್ತು. ಅದನ್ನು ಕಂಡ ಫ್ಯಾನ್ಸ್ ದಿ ಡೆವಿಲ್ ನಲ್ಲಿ ದರ್ಶನ್ಗೆ ಗ್ರೇ ಶೇಡ್ ಇರುವ ಹಾಗಿದೆ, ಡಾನ್ ಆಗಿ ಡಿ ಬಾಸ್ ಕಾಣಿಸಿಕೊಳ್ತಾ ಇದ್ದಾರೆ ಅಂತ ಲೆಕ್ಕಾಚಾರ ಹಾಕಿದ್ರು. ಆದರೆ ದಿ ಡೆವಿಲ್ ಚಿತ್ರದಲ್ಲಿ ಡಿ ಬಾಸ್ ದರ್ಶನ್ ಅವರ ಪಾತ್ರವೇನು ಎಂಬುದು ಲೀಕ್ ಆಗಿದೆ. ದಿ ಡೆವಿಲ್ ಚಿತ್ರದಲ್ಲಿ ದಾಸ ದರ್ಶನ್ ಸನ್ಮಾನ್ಯ ಮುಖ್ಯಮಂತ್ರಿಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇದು ಗಾಸಿಪ್ ಅಲ್ಲ, ಖಂಡಿತವಾಗಿಯೂ ಸತ್ಯ. ಕರುನಾಡ ಪ್ರಜಾಪಕ್ಷದಿಂದ ಆಯ್ಕೆಯಾಗಿರುವ ಸನ್ಮಾನ್ಯ ಮುಖ್ಯಮಂತ್ರಿ ಧನುಷ್ ರಾಜಶೇಖರ್ ಆಗಿ ದರ್ಶನ್ ಅಭಿನಯಿಸ್ತಾ ಇದ್ದಾರೆ. ದಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಬೆಂಗಳೂರಿನಲ್ಲಿ ನಡೀತಾ ಇದೆ. ಹೀಗಿರುವಾಗಲೇ ಶೂಟಿಂಗ್ ಸೆಟ್ನಿಂದ ಒಂದು ಫೋಟೋ ಲೀಕ್ ಆಗಿದೆ. ಲೀಕ್ ಆದ ಚಿತ್ರದಲ್ಲಿ ದರ್ಶನ್ ಫೋಟೋ ಇರುವ ಕಟೌಟ್ ಹಾಕಲಾಗಿದ್ದು, ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಧನುಷ್ ರಾಜಶೇಖರ್ ಎಂದು ಬರೆಯಲಾಗಿದೆ. ಕಟೌಟ್ನಲ್ಲಿ ದರ್ಶನ್ ಕೈ ಮುಗಿಯುತ್ತಿರುವ ಫೋಟೋ ಇದೆ. ಅದೇ ಕಟೌಟ್ನಲ್ಲಿ ಕರುನಾಡ ಪ್ರಜಾಪಕ್ಷ ಎಂಬ ಹೆಸರಿದೆ. ಇದನ್ನು ಕಂಡ ಅಭಿಮಾನಿಗಳು ದಿ ಡೆವಿಲ್ ಚಿತ್ರದಲ್ಲಿ ಡಿ ಬಾಸ್ ದರ್ಶನ್ ಸಿಎಂ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಅಂತ ಥ್ರಿಲ್ ಆಗ್ತಾ ಇದ್ದಾರೆ. ನಿತೇಶ್ ತಿವಾರಿ ರಾಮಾಯಣದ ಬಗ್ಗೆ ಬಾಲಿವುಡ್ನ ಕಾರಿಡಾರ್ಗಳಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಈ ಚಿತ್ರದಲ್ಲಿ ಇಡೀ ತಾರೆಯರ ಗುಂಪೆ ಕಾಣಿಸಿಕೊಳ್ತಾ ಇದೆ. ಈ ಚಿತ್ರದಲ್ಲಿ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಯಶ್ ರಾವಣ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು, ಅವರು ತಮ್ಮ ಪಾತ್ರದ ಚಿತ್ರೀಕರಣವನ್ನು ಪ್ರಾರಂಭಿಸಿದ್ದಾರೆ. ಶೂಟಿಂಗ್ ಆರಂಭಕ್ಕೂ ಮುನ್ನ ಯಶ್ ಮಧ್ಯಪ್ರದೇಶದ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಯಶ್ ಅವರು ಶಿವನ ಭಕ್ತರು. ಅವರ ಮನೆಯ ಕುಲದೇವರು ಕೂಡ ಶಿವನೇ. ಈ ಕಾರಣಕ್ಕೆ ಶಿವನ ದರ್ಶನ ಪಡೆಯಲು ಅವರು ಮಹಾಕಾಳೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ. ಯಶ್ ಅವರು ರಾಮಾಯಣ ಚಿತ್ರದಲ್ಲಿ ರಾವಣನ ಪಾತ್ರ ಮಾಡ್ತಾ ಇದ್ದಾರೆ. ಅವರು ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಅದಕ್ಕೂ ಮೊದಲು ಅವರು ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ. ವಿಶೇಷ ಅಂದರೆ ರಾವಣ ಕೂಡ ಶಿವನ ದೊಡ್ಡ ಭಕ್ತ. ನಿತೇಶ್ ತಿವಾರಿ ತಮ್ಮ ಮುಂಬರುವ ಚಿತ್ರದಲ್ಲಿ ಯಶ್, ರಣಬೀರ್ ಕಪೂರ್, ಸನ್ನಿ ಡಿಯೋಲ್, ರವಿ ದುಬೆ ಮತ್ತು ಸಾಯಿ ಪಲ್ಲವಿ ಅವರಂಥ ಶ್ರೇಷ್ಠ ಕಲಾವಿದರನ್ನು ಆಯ್ಕೆ ಮಾಡಿದ್ದಾರೆ. ರಾಮಾಯಣದ ಪ್ರಮುಖ ಭಾಗವಾಗಿರುವ ಜೊತೆಗೆ ನಟ ಈ ಚಿತ್ರದ ಸಹ ನಿರ್ಮಾಣವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ವಾರದಿಂದ ಅವರು ಮುಂಬೈನಲ್ಲಿ ತಮ್ಮ ಏಕವ್ಯಕ್ತಿ ದೃಶ್ಯಗಳ ಚಿತ್ರೀಕರಣವನ್ನು ಹೊಸ ಆರಂಭಕ್ಕೂ ಮುನ್ನ ದೇವರ ಆಶೀರ್ವಾದ ಪಡೆದಿದ್ದಾರೆ. ನಟ ಉಪೇಂದ್ರ ಮತ್ತು ಪ್ರಿಯಾಂಕಾ ಉಪೇಂದ್ರ ಅವರ ಮುದ್ದಿನ ಮಗಳು ಐಶ್ವರ್ಯ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ. ಮಗಳ ಹುಟ್ಟುಹಬ್ಬವನ್ನು ಗ್ರ್ಯಾಂಡ್ ಆಗಿ ಉಪೇಂದ್ರ ಫ್ಯಾಮಿಲಿ ಆಚರಣೆ ಮಾಡಿದೆ. ಜೊತೆಗೆ ಕುಟುಂಬದ ಸದಸ್ಯರು, ಆಪ್ತರು ಈ ಹುಟ್ಟುಹಬ್ಬದ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಿದ್ದರು. ಮಗಳ ಹುಟ್ಟುಹಬ್ಬ ಆಚರಣೆಯ ಫೋಟೋಗಳನ್ನು ಹಂಚಿಕೊಂಡಿರುವ ನಟಿ ಪ್ರಿಯಾಂಕಾ ಉಪೇಂದ್ರ ವಿಶ್ ಮಾಡಿದ್ದಾರೆ. ಐಶ್ವರ್ಯಗೂ ಸಿನಿಮಾದ ಮೇಲೆ ಒಲವಿದೆ. ಈಗಾಗಲೇ ದೇವಕಿ ಅನ್ನೋ ಸಿನಿಮಾದಲ್ಲಿ ಐಶ್ವರ್ಯ ಬಾಲನಟಿಯಾಗಿ ಬಣ್ಣ ಹಚ್ಚಿದ್ದಾರೆ. ಆ ಸಿನಿಮಾದಲ್ಲಿ ನಟಿ ಪ್ರಿಯಾಂಕಾ ಉಪೇಂದ್ರ ಕೂಡ ನಟಿಸಿದ್ರು. ಮೊದಲ ಸಿನಿಮಾದಲ್ಲೇ ತಾಯಿ ಜೊತೆಗೆ ನಟಿಸುವ ಅವಕಾಶವನ್ನು ಐಶ್ವರ್ಯ ಪಡೆದುಕೊಂಡಿದ್ದು ವಿಶೇಷ. ದೇವಕಿ ಬಳಿಕ ಐಶ್ವರ್ಯ ಯಾವುದೇ ಸಿನಿಮಾದಲ್ಲೂ ನಟಿಸಿಲ್ಲ. ಐಶ್ವರ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದಾರೆ. ಅವರಿಗೆ 2.84 ಲಕ್ಷ ಫಾಲೋವರ್ಸ್ ಕೂಡ ಇದ್ದಾರೆ. ಆದರೆ ಅವರು ಮಾತ್ರ ಯಾರನ್ನು ಫಾಲೋ ಮಾಡ್ತಾ ಇಲ್ಲ. ಹಿಂದೊಮ್ಮೆ ಪ್ರಿಯಾಂಕಾ ಉಪೇಂದ್ರ ಪ್ರಜಾಮಾರ್ಗ ತಂಡದೊಂದಿಗೆ ಮಾತನಾಡಿದಾಗ ಐಶ್ವರ್ಯಗೆ ಜರ್ನಲಿಸಂನಲ್ಲಿ ಆಸಕ್ತಿ ಇದೆ, ಅದರ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಅಂತ ಹೇಳಿದರು. ಸಿನಿಮಾ ಶೂಟಿಂಗ್ ಮಾಡುವಾಗ ಯಾರದೋ ಮೈ ಮೇಲೆ ದೇವರು ಬಂತು. ಹಾರರ್ ಸಿನಿಮಾ ಶೂಟ್ ಮಾಡುವಾಗ ಯಾರಿಗೋ ದೆವ್ವ ಕಾಣಿಸ್ತು. ಇಂತಹ ಕಥೆಗಳು ಮೊದಲೇನಲ್ಲ, ಬಹಳ ಕೇಳಲು ಸಿಗ್ತಾ ಇದ್ವು. ಕೆಲವು ವರ್ಷಗಳ ಹಿಂದೆ ಬಿಡುಗಡೆಯಾಗಿ ಕಲ್ಟ್ ಕ್ಲಾಸಿಕ್ ಎನಿಸಿಕೊಂಡ ಹಾಗೂ ಇತ್ತೀಚೆಗೆ ಮರುಬಿಡುಗಡೆಯಾಗಿ ದೊಡ್ಡ ಹಿಟ್ ಆದ ತುಂಬಾಂಡ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಸಹ ಇಂತಹ ಘಟನೆಗಳು ನಡೆದಿವೆ ಅಂತೆ. ವರ್ಷಗಳ ಕಾಲ ಆ ಸಿನಿಮಾಕ್ಕಾಗಿ ಕೆಲಸ ಮಾಡಿದ ತಂತ್ರಜ್ಞೆಯೊಬ್ಬರು ತುಂಬಾಂಡ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ನಡೆದ ಘಟನೆಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ನಟಿ ತಂತ್ರಜ್ಞೆ ಎರಡೂ ಆಗಿರುವ ಶ್ರುತಿ ಬ್ಯಾನರ್ಜಿ ತುಂಬಾಂಡ ಸಿನಿಮಾ ಪ್ರಾರಂಭ ಆದಾಗಿನಿಂದ ಕೊನೆಯವರೆಗೂ ಸಿನಿಮಾ ತಂಡದಲ್ಲಿದ್ದರು. ಅವರೇ ಹೇಳಿಕೊಂಡಿರುವಂತೆ ಅವರ ಜೀವನದ 10 ವರ್ಷವನ್ನ ಅವರು ತುಂಬಾಂಡ ಸಿನಿಮಾಕ್ಕಾಗಿ ನೀಡಿದ್ದಾರಂತೆ. ಅವರು ಮದುವೆಯಾಗಿದ್ದು ಶೂಟಿಂಗ್ ಸಮಯದಲ್ಲೇ. ಶೂಟಿಂಗ್ ಮುಗಿಯುವ ಮುಂಚೆಯೇ ಅವರ ವಿಚ್ಛೇದನವು ಆಗಿ ಹೋಗಿತ್ತಂತೆ. ಸಂದರ್ಶನದಲ್ಲಿ ಅವರು ಹೇಳಿರುವಂತೆ ಸಿನಿಮಾ ಸೆಟ್ನಲ್ಲಿ ಎನರ್ಜಿಯೇ ಸರಿ ಇರಲಿಲ್ವಂತೆ. ಸಂಪೂರ್ಣ ನೆಗೆಟಿವ್ ಎನರ್ಜಿ ಇತ್ತು. ಹಲವು ಆತ್ಮೀಯ ಗೆಳೆಯರು ಸೇರಿಕೊಂಡು ಆ ಸಿನಿಮಾ ಮಾಡ್ತಾ ಇದ್ರು. ಆದರೆ ಈ ಸಿನಿಮಾಗೆ ಕೆಲಸ ಮಾಡಿದ ಎಲ್ಲರೂ ಪರಸ್ಪರ ಜಗಳ ಆಡಿಕೊಂಡ್ರು. ಒಬ್ಬರಿಗೊಬ್ಬರು ಆತ್ಮೀಯರಾಗಿದ್ದವರು ಸಹ ಸಿನಿಮಾ ಮುಗಿಯುವಷ್ಟರಲ್ಲಿ ದೂರವಾಗ್ಬಿಟ್ರು ಎಂದಿದ್ದಾರೆ ಶ್ರುತಿ ಬ್ಯಾನರ್ಜಿ. ಏಪ್ರಿಲ್ 18ರಂದು ಬಿಡುಗಡೆಯಾದ ರವಿ ಬಸ್ರೂರ್ ನಿರ್ದೇಶನದ ಡಾಕ್ಟರ್ ಶಿವರಾಜ್ ಕುಮಾರ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ವೀರಚಂದ್ರಹಾಸ ಸಿನಿಮಾಗೆ ಪ್ರೇಕ್ಷಕ ಮಹಾಪ್ರಭು ಫಿದಾ ಆಗಿದ್ದಾನೆ. ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸಿನಿಮಾ ಇತಿಹಾಸದಲ್ಲಿಯೇ ಇದು ಮೊದಲ ಪ್ರಯತ್ನವಾಗಿದೆ. ಸಮಕಾಲೀನ ಚಲನಚಿತ್ರ ನಿರ್ಮಾಣ ತಂತ್ರಗಳೊಂದಿಗೆ ಸಾಂಪ್ರದಾಯಿಕ ಯಕ್ಷಗಾನ ಕಲಾ ಪ್ರಕಾರವನ್ನು ಅನನ್ಯವಾಗಿ ಸಂಯೋಜಿಸಿರುವ ವೀರಚಂದ್ರಹಾಸ ಮೆಚ್ಚುಗೆ ಗಳಿಸ್ತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಅತ್ಯುತ್ತಮ ಸಿನಿಮಾ ಎಂಬ ಹೆಗ್ಗಳಿಕೆಗೂ ಕೂಡ ಇದು ಪಾತ್ರವಾಗಿದೆ. ಅಭಿಮಾನಿಗಳು ಮತ್ತು ವಿಮರ್ಶಕರು ಆನ್ಲೈನ್ನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಥಿಯೇಟರ್ಗೆ ಬಂದು ಪ್ರೋತ್ಸಾಹಿಸಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ
ಪೋಸ್ಟ್ ಮಾಡ್ತಾ ಇದ್ದಾರೆ. ಸಂಗೀತದ ಮೂಲಕ ದೇಶಾದ್ಯಂತ ಮನೆ ಮಾತಾಗಿರುವ ರವಿ ಬಸರೂರು ನಿರ್ದೇಶನದ ವೀರಚಂದ್ರಹಾಸ ಪೌರಾಣಿಕ ಕುಂತಲ ಸಾಮ್ರಾಜ್ಯದ ಐತಿಹಾಸಿಕ ಕಥೆಯಾಗಿದೆ. ಈ ಚಿತ್ರವು ಮಹಾಭಾರತದ ಯುಗಕ್ಕಿಂತಲೂ ಹಿಂದಿನದು ಎಂದು ನಂಬಲಾದ ಚಂದ್ರಹಾಸನ ಕುರಿತು ಹೇಳುತ್ತದೆ. ಸಾಂಪ್ರದಾಯಿಕ ಯಕ್ಷಗಾನ ಪ್ರದರ್ಶನದೊಂದಿಗೆ ಐತಿಹಾಸಿಕ ಕಥೆಯಾಗಿದ್ದು, ಸಾಂಪ್ರದಾಯಿಕ ಕಲಾ ಪ್ರಕಾರಗಳನ್ನು ನವೀನ ಚಲನಚಿತ್ರ ನಿರ್ಮಾಣ ತಂತ್ರಗಳೊಂದಿಗೆ ವಿಲೀನಗೊಳಿಸಲಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.